ಇದೇ ಅಗಸ್ತ್ಯರೇ ಒಂದು ಸಂದರ್ಭದಲ್ಲಿ ಸಮುದ್ರವನ್ನೂ ತಾವು ಪ್ರಾಶನ ಮಾಡಿದರು. ಒಮ್ಮೆ ಚಾಲೇಯರು ಅಂತ ಕೆಲವು ದೈತ್ಯರು, ಚಾಲಕೇಯರು ಅನೇಕ ಹೆಸರುಗಳಲ್ಲಿ ಇವರ ಬಗ್ಗೆ ಹೇಳ್ತಾರೆ. ಅವರು ದೇವತೆಗಳಿಗೆ ತುಂಬ ಪೀಡೆಯನ್ನು ಕೊಡ್ತಿದ್ರಂತೆ. ಬೆಳಗ್ಗೆ ಎಲ್ಲ ಪೀಡೆ ಕೊಡೋದು, ಅವರು ರಾತ್ರಿ ಎಲ್ಲ ಪೀಡೆ ಕೊಡೋದು, ಬೆಳಗ್ಗೆ ಹೋಗಿ ಸಮುದ್ರದಲ್ಲಿ ಅಡಗಿರುವಂಥದ್ದು. ಹೀಗೆ ಮಾಡಿರುವಂತಹ ಸಂದರ್ಭದಲ್ಲಿ ಮತ್ತೆ ಎಲ್ಲರೂ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದರು. ಅವರ ಚಾಲೆಯರ ಸಂಹಾರ ಆಗಬೇಕಾದರೆ ಈ ಸಮುದ್ರದ ಜಲ ಎಲ್ಲ ಒಣಗಬೇಕು. ಸಮುದ್ರ ಶೋಷಣೆ ಆದಾಗ ಒಳಗಿರುವಂತಹ ದೈತ್ಯರು ಹೊರಗಡೆ ಬರ್ತಾರೆ. ಆಗ ನಾವು ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡ್ತೇವೆ. ನೀವು ಸಮುದ್ರವನ್ನೇ ನೀವು ಒಣಗುವಂತೆ ಮಾಡಬೇಕು, ಸಮುದ್ರವನ್ನು ಜಲವನ್ನೆಲ್ಲ ನೀವು ಪ್ರಾಶನ ಮಾಡಬೇಕು ಅಂತ ಕೇಳಿದಾಗ ಅಗಸ್ತ್ಯರು ಅಭಯ ಕೊಟ್ಟರಂತೆ. ಹಾಗೆ ಆಗಲಿ ಅಂತ ಹೇಳಿ ಇಡೀ ಸಮುದ್ರವನ್ನು ತಾವು ಏಟಾಪೋಷಣ ತೊಗೊಂಡ್ಬಿಟ್ರು. ಕೈಯಲ್ಲಿ ಇಡೀ ಸಮುದ್ರದ ಜಲ, ಅದು ಏನೋ ಒಂದು ಬಿಂದು, ಒಂದು ಉದ್ಧರಣೆಯ ನೀರಲ್ಲ, ಇಡೀ ಸಮುದ್ರವನ್ನೇ ಅಗಸ್ತ್ಯರು ತಾವು ಆಪೋಷಣ ತೊಗೊಂಡ್ಬಿಟ್ರು. ಆಯಿತು, ಮುಂದೆ ಆ ದೈತ್ಯರ ನಾಶವಾಗತ್ತೆ. ಎಲ್ಲ ಆದ ಮೇಲೆ ಪುನಃ ಸಮುದ್ರವನ್ನು ಬಿಟ್ಕೊಡಿ ಅಂತಂದ್ರಂತೆ. ಅದಕ್ಕೆ ಅಗಸ್ತ್ಯರಂತಾರೆ, ನಾನು ತೊಗೊಂಡಾಗಿದೆ, ಮತ್ತೆ ಬಿಡ್ಲಿಕ್ಕಾಗುವುದಿಲ್ಲ. ಮುಂದೆ ಗಂಗಾ ನದಿ ತಾನು ಏನು ಅತ್ಯಂತ ವೇಗವಾಗಿ ಹರಿತಾಳೆ, ಆ ಗಂಗೆಯ ಪ್ರವಾಹದಿಂದಲೇ ಈ ಸಮುದ್ರ ಅದು ತುಂಬಿಕೊಳ್ಳಲಿ ಅಂತ ಹೇಳಿದರಂತೆ. ಈ ರೀತಿಯಲ್ಲಿ ಅಗಸ್ತ್ಯರ ಚರಿತ್ರೆಯನ್ನು ಹೇಳ್ತಾರೆ. ಅಲ್ಲೇ ಮತ್ತೊಂದು ಪೀಠ, ಚಿತ್ರೇಶ್ವರ ಪೀಠ ಅಂತ ಅದರ ಮಹಾತ್ಮೆ ಹೇಳ್ತಾರೆ. ಇದೆಲ್ಲ ಹೇಳ್ತಾ ದುಂದುಮಾರೇಶ್ವರ ಅಂತ ಅಲ್ಲಿ ಒಬ್ಬ ರುದ್ರದೇವರ ಸನ್ನಿಧಾನ. ದುಂದುಮಾರ ಅಂತ ಒಬ್ಬ ಮಹಾರಾಜ, ಸೂರ್ಯವಂಶದಲ್ಲಿ ಬಂದಿರುವವ, ತಾನು ಸ್ಥಾಪನೆ ಮಾಡಿರುವಂತಹದ್ದು ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾ ಜಲಶಾಯಿ ಅಂತ ಅಲ್ಲಿ ಒಂದು ಸರೋವರದಲ್ಲಿ ಪರಮಾತ್ಮ ತಾನು ಬಂದು ಮಲಗಿದನಂತೆ, ಜಲಶಾಯಿ ಅನ್ನುವ ರೂಪದಿಂದ. ಅದು ಯಾವುದು ಅಂತ ಕೇಳಿದ್ದಕ್ಕೆ ಆ ಚರಿತ್ರೆಯನ್ನು ಹೇಳ್ತಾರೆ. ಹಿಂದೆ ಬಾಷ್ಟಲಿ ಅಂತ ಒಬ್ಬ ದಾನವ ಇದ್ದನಂತೆ. ಬಾಷ್ಟಲ ಅಂತ ಒಬ್ಬ ಋಷಿಗಳಿದ್ದಾರೆ, ಅವರ ಚರಿತ್ರೆ ಅಲ್ಲ ಹೇಳುವಂಥದ್ದು. ಒಬ್ಬ ದಾನವ, ದೈತ್ಯ ಅಥವಾ ದಾನವ, ದಾನವ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಾಷ್ಟಲಿ ತಾನು ಎಲ್ಲರಿಗೂ ತುಂಬ ಪೀಡೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರು. ಪರಮಾತ್ಮ ತಾನೇ ಒಂದು ರೂಪದಿಂದ ಬಂದು ಈ ಜಲಾಶಯದಲ್ಲಿ ನೆಲೆಸಿ ಅಲ್ಲಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಪರಮಾತ್ಮನ ಪ್ರೀತ್ಯರ್ಥವಾಗಿ ಈ ಚಾತುರ್ಮಾಸ್ಯದಲ್ಲಿ ಒಂದು ವ್ರತವನ್ನು ಮಾಡಿದರಂತೆ. ಅದಕ್ಕೆ ಅಶೂನ್ಯ ಶಯನ ವ್ರತ ಅಂತ ಹೆಸರು. ಇವತ್ತಿಯೂ ಕೆಲವರು ಆಚರಣೆ ಮಾಡುವುದುಂಟು. ಪ್ರತಿ ಕೃಷ್ಣ ಪಕ್ಷದ ಬಿದಿರೆ ಎಂದು, ಅಂದರೆ ಈ 4 ತಿಂಗಳು, ಈ ಆಷಾಢದಿಂದ ಹಿಡಿದು ಆಷಾಢ ಬಹುಳ ದ್ವಿತೀಯ ಆ ವ್ರತ ಶುರುವಾಗ್ತದೆ, ಅಂದರೆ ಮೊದಲನೇ ದಿವಸ. ಮುಂದೆ ಶ್ರಾವಣ ಬಹುಳ ದ್ವಿತೀಯ, ಮತ್ತು ಭಾದ್ರಪದ ಬಹುಳ ದ್ವಿತೀಯ. ಹೀಗೆ ಈ 4 ತಿಂಗಳು ಪ್ರತಿ ಬಹುಳ ದ್ವಿತೀಯದಂದು ಪರಮಾತ್ಮನನ್ನು ಪೂಜೆ ಮಾಡುವಂತಹದ್ದು. ಒಂದು ಚಿಕ್ಕ ತೊಟ್ಟಿಲಲ್ಲಿ ದೇವರನ್ನು ಮಲಗಿಸಿ, ಅಶೂನ್ಯ ಶಯನ ವ್ರತ ಅಂತ ತುಂಬ ವಿಧಿಗಳಿದ್ದಾವೆ, ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ನೀವು ನೋಡಬಹುದು. ಹೀಗೆ ಆ ವ್ರತವನ್ನು ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ್ಯರ ಆದೇಶದಂತೆ ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ತಾ ಇದ್ದಾರೆ. ಅದರಿಂದ ಭಗವಂತ ತಾನು ಸುದರ್ಶನ ಚಕ್ರದಿಂದ ದೈತ್ಯನನ್ನು ಸಂಹಾರ ಮಾಡಿ ದೇವತೆಗಳಿಗೆ ಅಭಯ ಪ್ರದಾನ ಮಾಡಿದ್ದಾನೆ ಅಂತ ಈ ಚರಿತ್ರೆಯನ್ನು ತಿಳಿಸಿಕೊಡ್ತಾರೆ. ಇದೆಲ್ಲ ಹೇಳ್ತಾ ಮುಂದೆ ಮತ್ತೆ ವಿಶ್ವಾಮಿತ್ರ ಮೇನಕೆ ಅವರ ಕಥೆಯನ್ನು ಹೇಳಿದರು. ನಾವು ಮಹಾಭಾರತದಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಕಥೆ ಕೇಳುತ್ತೇವೆ, ಇಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿ ಹೇಳುತ್ತಾರೆ. ಒಮ್ಮೆ ವಿಶ್ವಾಮಿತ್ರರು ಈ ಕುಂಡದ ಬಳಿಯಲ್ಲಿ, ಅಂದರೆ ಆ ಸರೋವರದ ಬಳಿಯಲ್ಲಿ ತಪಸ್ಸು ಮಾಡುತ್ತಿರುವಂತಹ ಸಮಯದಲ್ಲಿಯೇ ಮೇನಕೆ ಬಂದಿದ್ದಾಳೆ. ವಿಹಾರಕ್ಕೆ ಅಂತ ಬಂದವಳು ವಿಶ್ವಾಮಿತ್ರರನ್ನು ನೋಡಿ ಮೋಹಿತಳಾಗಿದ್ದಾಳೆ. ವಿಶ್ವಾಮಿತ್ರರ ಸಮೀಪಕ್ಕೆ ಬಂದ್ಲಂತೆ, ನನ್ನನ್ನು ಮದುವೆಯಾಗಿ ಅಂತ ಬಂದ್ಲಂತೆ. ಆ ಸಮಯದಲ್ಲಿ ವಿಶ್ವಾಮಿತ್ರರು ಅನೇಕ ಪ್ರಶ್ನೆಗಳನ್ನು ಮಾಡಿದರು ಮೇನಕೆಗೆ. ಅಂದರೆ ಇದು ಒಂದು ರೀತಿ ನಮಗೆ ಅನೇಕ ಧರ್ಮ ಸೂಕ್ಷ್ಮಗಳನ್ನು ತಿಳಿಸುವುದಕ್ಕಾಗಿ ಒಂದು ಸಂವಾದವನ್ನು ವ್ಯಾಸರು ಹೇಳ್ತಾರೆ. ವಿಶ್ವಾಮಿತ್ರರು ಕೇಳಿದರು, ಕಚ್ಚಿತ್ ಭರ್ತರಿ ಸಂಸುಪ್ತೆ ತ್ವಂ ನಿದ್ರಾವಶಮೇಷ್ಯಸಿ. ಅನೇಕ ಪತಿವ್ರತ ಧರ್ಮಗಳನ್ನು ಈ ಸಂದರ್ಭದಲ್ಲಿ ನಿರೂಪಣೆ ಮಾಡಿದ್ದಾರೆ ವಿಶ್ವಾಮಿತ್ರರು. ಮೇನಕೆಯನ್ನು ಪ್ರಶ್ನೆ ಮಾಡಿದರಂತೆ, ನೀನು ನಿತ್ಯ ಭಕ್ತಿಯಿಂದ ಪತಿಯ ಸೇವೆಯನ್ನು ಮಾಡ್ತೀಯಾ? ಮತ್ತು ಕ್ವಚಿತ್ ದೇವಾನ್ ನಮಸ್ಕೃತ್ಯ, ಗುರುಗಳಿಗೆ ದೇವತೆಗಳಿಗೆ ಪ್ರತಿನಿತ್ಯ ನಮಸ್ಕಾರವನ್ನು ಮಾಡ್ತೀಯಾ? ಸೂರ್ಯನ ಅಸ್ತಂಗತನಾಗುವ ಸಮಯದಲ್ಲಿ ನೀನು ಭೋಜನವನ್ನು ಮಾಡ್ತೀಯಾ ಏನು? ಅಂದರೆ ಭೋಜನ ಮಾಡಬಾರದು ಅಂತ ಅರ್ಥ. ಸೂರ್ಯಾಸ್ತಂಗತನಾಗುವ ಸಮಯ, ಪ್ರದೋಷ ಕಾಲದಲ್ಲಿ ಆಹಾರವನ್ನು ಸ್ವೀಕಾರ ಮಾಡುವುದು ನಿಷಿದ್ಧ. ಅದನ್ನು ಪ್ರಶ್ನೆ ಮಾಡುತ್ತಾರೆ ವಿಶ್ವಾಮಿತ್ರರು. ಸೂರ್ಯೇ ನಾನ್ನಮಶ್ನಾಸಿ ಭಾಮಿನಿ, ಸೂರ್ಯ ಮುಳುಗುವ ಸಮಯದಲ್ಲಿ ಅನ್ನ ತಿನ್ನುವುದಿಲ್ಲ ತಾನೇ ನೀನು?
ನೋಡಿ, ತಾವು ಮದುವೆ ಆಗಬೇಕಾದ್ರೆ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಆ ಹೆಣ್ಮಗಳಲ್ಲಿ. ವಿಶ್ವಾಮಿತ್ರರು ತುಂಬ ಪ್ರಶ್ನೆ ಮಾಡಿ ಇಂಥದ್ದು ಒಂದು ದೊಡ್ಡ ಅಧ್ಯಾಯ ಹೇಳಿದ್ದಾರೆ. ಮತ್ತೆ ಅದೆಲ್ಲ ಹೇಳಿದ ನನ್ನ ಸಮಯ ಇಲ್ಲ. ತುಂಬ ಕೇಳ್ತಾರೆ, ನೀನು ಪರಮಾತ್ಮನ ಆರಾಧನೆಯನ್ನು ನಿತ್ಯ ಭಕ್ತಿಯಿಂದ ಮಾಡ್ತೀಯಾ ಇಲ್ವಾ? ಅನೇಕ ಶಾಸ್ತ್ರಗಳನ್ನು ನೀನು ಶ್ರವಣ ಮಾಡ್ತೀಯಾ ಇಲ್ವಾ? ಕ್ವಚಿತ್ ಪ್ರಾವರಣಂ ವಸ್ತ್ರೇ ಸುಭಗೆ ಸರ್ವಮೇವ ಹಿ. ಅನೇಕ ತೀರ್ಥಕ್ಷೇತ್ರಗಳ ಸಂಚಾರವನ್ನು ಮಾಡ್ತೀಯಾ ಇಲ್ವಾ? ಪತಿ ಬಡಿಸಿ ನಂತರದಲ್ಲಿ ನೀನು ಊಟ ಮಾಡ್ತೀಯಾ ಇಲ್ವಾ? ಹೀಗೆ ಅನೇಕ ಪ್ರಶ್ನೆಗಳನ್ನು ವಿಶ್ವಾಮಿತ್ರರು ಮಾಡಿದಾಗ ಮೇನಕೆ ಹೇಳ್ತಾಳೆ, ಸ್ವಾಮಿ, ನಾನು ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದದ್ದು, ನೀವು ಏನೇನೋ ಎಲ್ಲ ಕೇಳ್ತೀರಲ್ಲ, ಅದು ಮಾಡ್ತೀಯಾ ಇದು ಮಾಡ್ತೀಯಾ, ಅದೆಲ್ಲ ನನಗೆ ಬೇಡ ಅಂದ್ಲು. ಅಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರಂತಾರೆ, ಹಾಗಾದರೆ ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ. ಇಲ್ಲ, ಮದುವೆ ಆಗಲೇಬೇಕು ನೀವು. ಇವರು ಒಪ್ಪಲಿಲ್ಲ, ಕೊನೆಗೆ ಶಾಪ ಹಾಕಿದ್ರಂತ. ಅವಳು ಶಾಪ ಕೊಟ್ಲು ವಿಶ್ವಾಮಿತ್ರರಿಗೆ, ನೀವು ವಾರ್ಧಕ್ಯವನ್ನು ಪಡೆದುಕೊಳ್ಳಿ ಅಂತ ಶಾಪ ಹಾಕಿದ್ಲಂತೆ. ತಕ್ಕಂತೆ ವಿಶ್ವಾಮಿತ್ರರು ಪುನಃ ಮೇನಕೆಗೆ ಶಾಪ ಹಾಕಿದ್ರಂತೆ. ಆ ಸಮಯದಲ್ಲಿ ಅವರಿಬ್ಬರೂ ಸಹಿತ ಪುನಃ ಬ್ರಹ್ಮದೇವರ ಆದೇಶದಂತೆ ಅಲ್ಲಿರುವಂತಹ ಏನು ಆ ಸಿದ್ಧೇಶ್ವರನ ಬಳಿಯಲ್ಲಿ ತೀರ್ಥ ಇದೆ, ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪುನಃ ಶಾಪ ಮೋಚನೆಯನ್ನು ಮಾಡಿಕೊಂಡಿದ್ದಾರೆ ಅಂತ. ಮತ್ತೆ ಮುಂದೆ ನಡೆದಿರೋ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ವಿಶ್ವಾಮಿತ್ರರ ಮೇನಕೆ ಕಥೆ ಮಹಾಭಾರತದಲ್ಲಿ ಬಂದದ್ದೆಲ್ಲ ಪ್ರಸಿದ್ಧಿ ಇದೆ. ಆ ಕಥೆ ಬಹುಶಃ ನಂತರದಲ್ಲಿ ನಡೆದಿದ್ದು. ಇದು ಮೊದಲಾದ ಚರಿತ್ರೆ ಘಟನೆಯನ್ನು ನಮಗೆ ಈ ಪುರಾಣ ಉಲ್ಲೇಖ ಮಾಡುತ್ತೆ. ಇದನ್ನು ನಿರೂಪಣೆ ಮಾಡುತ್ತಾ ಸಮೀಪದಲ್ಲಿಯೇ ಸರಸ್ವತಿ ತೀರ್ಥ ಅಂತ ಒಂದು ತೀರ್ಥ ಇದೆ ಅಂತ ಹೇಳ್ತಾರೆ. ಆ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡೋಣದರಿಂದ ಮೂಕನಾದವನೂ ಪುನಃ ಮಾತನ್ನು ತಾನು ಪಡೆದುಕೊಳ್ತಾನೆ. ಅದಕ್ಕೆ ಒಂದು ಕಥೆಯನ್ನು ಹೇಳಿದ್ರು. ಹಿಂದೆ ಬಲವರ್ಧನ ಅಂತ ಒಬ್ಬ ರಾಜ, ಅವನ ಮಗ ಅಂಬುವೀಚಿ ಅಂತ ಹೇಳಿ, ಹುಟ್ಟುವಾಗಲೇ ಮೂಕನಾಗಿದ್ದ ಅವ. ತಂದೆ ಮೃತನಾದ ಮೇಲೆ ಈ ಮಗನಿಗೇನೇ ರಾಜ್ಯ ಬಂತು. ಆದರೆ ರಾಜ ಮೂಕನಾಗಿರೋದನ್ನು ನೋಡಿ ಯಾರೂ ಪ್ರಜೆಗಳು ಇಷ್ಟಪಡಲಿಲ್ಲಂತೆ. ಆ ಸಮಯದಲ್ಲಿ ತಾನು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡುತ್ತಾ ವಸಿಷ್ಠರ ಆದೇಶದಂತೆ ಈ ಸರಸ್ವತಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಾತನ್ನು ಪಡೆದುಕೊಳ್ತಾನೆ. ಸರಸ್ವತಿ ದೇವಿಯನ್ನು ತುಂಬ ವಿಶೇಷವಾಗಿ ತಾನು ಸ್ತೋತ್ರವನ್ನು ಮಾಡ್ತಾನೆ. ಆ ತೀರ್ಥವನ್ನು ತಿಳಿಸ್ತಾ ಇನ್ನು ಮುಂದೆ ಅನೇಕ ಕಥೆಗಳಿದ್ದಾವೆ, ಸಮಯ ಇಲ್ಲ. ಕಲಶ ಅಂತ ಒಬ್ಬ ಮಹಾರಾಜನ ಚರಿತ್ರೆಯನ್ನು ಹೇಳ್ತಾರೆ. ಕಲಶ ಅಂತ ಒಬ್ಬ ಮಹಾರಾಜ ಒಂದು ಸಂದರ್ಭದಲ್ಲಿ ದುರ್ವಾಸರನ್ನು ತಾನು ತನ್ನ ಮನೆಗೆ ಭೋಜನಕ್ಕೆ ಕರೀತಾನೆ. ಬಡಿಸುವಾಗ ಅನ್ನದ ಜೊತೆಯಲ್ಲಿ ಒಂದಷ್ಟು ಮಾಂಸವನ್ನು ತಾನು ಬಡಿಸಿಬಿಟ್ಟಿದ್ದ. ಅದರಿಂದ ದುರ್ವಾಸರು ಸಿಟ್ಟಾಗಿ ಶಾಪ ಹಾಕಿದರು, ನೀನು ಹುಲಿಯಾಗು ಅಂತ ಶಾಪ ಹಾಕಿದ್ದಾರೆ. ತಕ್ಕಂತೆ ತಾನು ಹುಲಿ ಆಗ್ತಾನೆ. ಯಾವಾಗ ಶಾಪ ಮೋಚನ ಅಂತ ಕೇಳಿದಾಗ, ನಿನಗೆ ಮುಂದೆ ನಂದಿನಿ ಧೇನು, ದೇವತಾಲೋಟದ ಹಸು ನಂದಿನಿ ಧೇನು ನಿನಗೆ ಯಾವಾಗ ಭೇಟಿಯಾಗತ್ತೆ, ಆ ನಂದಿನಿದೇನು ನಿನಗೊಂದು ಶಿವಲಿಂಗವನ್ನು ತೋರಿಸತ್ತೆ, ನೀನು ಅಲ್ಲಿ ಹೋದಾಗ ನಿನಗೆ ಶಾಪ ಮೋಚನೆ ಆಗತ್ತೆ ಅಂತ ದುರ್ವಾಸರು ತಿಳಿಸಿದರಂತೆ. ತಕ್ಕಂತೆ ಇವ ಅಲ್ಲಿಯೇ ಸಂಚಾರ ಮಾಡುವಂತಹ ಸಮಯದಲ್ಲಿ ನಂದಿನಿದೇನು ಒಂದು ಸಂದರ್ಭದಲ್ಲಿ ಭೇಟಿಯಾಗತ್ತೆ. ಈ ಕಥೆಯನ್ನು ಹೇಳ್ತಾ ಈ ಮಧ್ಯದಲ್ಲಿ ಈ ನಂದಿನಿದೇನು ಹೇಳುವಾಗ ಒಂದು ಪ್ರಸಿದ್ಧವಾದ ಕಥೆ, ಇವತ್ತು ನಾವು ಪುಣ್ಯಕೋಟಿಯ ಕಥೆಯನ್ನು ಕೇಳುತ್ತೇವೆ. ಬಹಳ ಪ್ರಸಿದ್ಧ, ಚಿಕ್ಕ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಪುಣ್ಯಕೋಟಿಯ ಆ ಹಸುವಿನ ಏನು ಕಥೆ ಕೇಳುತ್ತೇವೆ, ಅದಕ್ಕೆ ಮೂಲ ಈ ಪುರಾಣವೇ. ಆ ಪುಣ್ಯಕೋಟಿಯ ಕಥೆ ವಿಸ್ತಾರವಾಗಿ 2 ಅಧ್ಯಾಯದಲ್ಲಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ನಂದಿನಿದೇನು ಸಂಚಾರ ಮಾಡುವ ಸಮಯದಲ್ಲಿ ಅದಕ್ಕೆ ಒಂದು ಹುಲಿ ಹಿಡಿಯುವಂತಹದ್ದು, ತನ್ನ ಕರುವಿಗೋಸ್ಕರವಾಗಿ ಅದು ಪುನಃ ವಾಪಸ್ ಬಂದು ಹುಲಿಗೆ ಅದು ಅಭಯ ಕೊಡತ್ತೆ, ಶಪಥ ಮಾಡುತ್ತೆ ಹುಲಿಯ ಮುಂದೆ, ನಾನು ಬಂದೇ ಬರ್ತೇನೆ. ಅಲ್ಲ, ಬರದೇ ಇದ್ರೆ ಏನು? ಆ ಸಮಯದಲ್ಲಿ ಅನೇಕ ಪ್ರತಿಜ್ಞೆಗಳನ್ನು ಮಾಡಿತು ಆ ನಂದಿನಿದೇನು. ಅಂದರೆ ಅನೇಕ ಧರ್ಮ ಸೂಕ್ಷ್ಮಗಳನ್ನು ಹೇಳುವುದಕ್ಕೆ ಇದೆಲ್ಲ ಕಥೆಗಳನ್ನು ನೆಪ ಮಾಡಿಕೊಳ್ತಾರೆ ವ್ಯಾಸರು. ಅದೇನು ಹೇಳುತ್ತೆ, ಯತ್ ಪಾಪಂ ಬ್ರಹ್ಮಹತ್ಯಾಯಾಮ್, ನಾನು ಬ್ರಹ್ಮಹತ್ಯೆ ಮಾಡಿದರೆ ಏನು ಪಾಪ ಬರುತ್ತೆ, ತಂದೆ ತಾಯಂದಿರಿಗೆ ವಂಚನೆ ಮಾಡಿದರೆ ಏನು ಪಾಪ ಬರುತ್ತೆ, ವಸ್ತ್ರ ಇಲ್ಲದೆ ನಗ್ನವಾಗಿ ಸ್ನಾನ ಮಾಡಿದಾಗ ಏನು ಪಾಪ ಬರುತ್ತೋ, ದಿವಾ ಮೈಥುನ, ಹಗಲು ಹೊತ್ತಿನಲ್ಲಿ ಸ್ತ್ರೀ ಸಂಘ ಮಾಡಿದಾಗ ಏನು ಪಾಪ ಬರುತ್ತೋ, ಹೀಗೆ ಅಂಥ ಪಾಪ ನನಗೆ ಬರಲಿ, ನಿನ್ನ ಹತ್ರ ಪುನಃ ನಾನು ಬರಲಿಲ್ಲ ಅಂದರೆ ನನಗೆ ಆ ಎಲ್ಲ ಪಾಪಗಳು ಬರಲಿ, ವಿಶ್ವಾಸಘಾತ ಮಾಡಿದರೆ ಏನು ಪಾಪ ಬರುತ್ತೆ, ಕೃತಜ್ಞತೆಯಿಂದ ಏನು ಪಾಪ ಬರುತ್ತೆ, ಗೋವುಗಳಿಗೆ ತೊಂದರೆ ಮಾಡಿದರೆ ಏನು ಪಾಪ ಬರುತ್ತೆ, ವ್ರತಭಂಗ ಮಾಡಿದರೆ ಏನು ಪಾಪ ಬರುತ್ತೆ, ಎಲ್ಲ ಪಾಪಗಳು ನಾನು ನಿನ್ನ ಹತ್ರ ಬರಲಿಲ್ಲ ಅಂದರೆ ನನಗೆ ಎಲ್ಲ ಪಾಪಗಳು ಸುತ್ತಿಕೊಳ್ಳಲಿ. ಹೀಗೆ ಅಂದರೆ ಆ ನೆಪದಲ್ಲಿ ಅನೇಕ ಧರ್ಮ ಸೂಕ್ಷ್ಮಗಳನ್ನು ನಂದಿನಿದೇನು ಹೇಳುತ್ತೆ. ಪುನಃ ಕರುವಿನ ಹತ್ರ ಬಂದು ಕರುವಿಗೆ ಹಾಲನ್ನು ಕೊಟ್ಟು ಮತ್ತೆ ಆ ಹುಲಿಯ ಸಮೀಪದಲ್ಲಿ ಹೋದ ಸಂದರ್ಭದಲ್ಲಿ ಹುಲಿ ಅದನ್ನು ಏನೂ ಮಾಡದೆ ಬಿಟ್ಟುಬಿಡ್ತಂತೆ.
ಆ ಚರಿತ್ರೆಯನ್ನು ಹೇಳ್ತಾ, ಆ ನಂದಿನಿ ಹೇನುವೆ ಸಂಚಾರ ಮಾಡುವಾಗ ಇವನಿಗೆ, ಈ ರಾಜನಿಗೆ ಅದು ಲಿಂಗವನ್ನು ತೋರಿಸಿತು. ಮುಂದೆ ತಾನು ಆ ವ್ಯಾಘ್ರ ಜನ್ಮದಿಂದ ಮುಕ್ತನಾದ ಅಂತ ಆ ಕಥೆಯನ್ನು ಹೇಳ್ತಾರೆ. ಇದಾದ ಮೇಲೆ ಮುಂದೆ ಸೌದಾಸನ ಚರಿತ್ರೆ, ಇದೆಲ್ಲ ನವಮಸ್ಕಂದದಲ್ಲಿ ಬಂದಿದ್ದು. ಭಾಗವತ ನವಮಸ್ಕಂದದಲ್ಲಿ ಸೌದಾಸ ಅಂತ ಒಬ್ಬ ಮಹಾರಾಜ, ಅವನಿಗೆ ಇನ್ನೊಂದು ಹೆಸರು ಕಲ್ಮಾಶಪಾದ ಅಂತಲೂ ಇನ್ನೊಂದು ಹೆಸರಿರುತ್ತೆ. ಎಲ್ಲ ಭಾಗವತದಲ್ಲಿ ಬಂದಿರೋ ಕಥೆಗಳು, ಅಲ್ಲಿ ನೀವು ಇದನ್ನು ಶ್ರವಣ ಮಾಡಬಹುದು. ಇದಾದ ಮೇಲೆ ನಲದಮಯಂತಿಯರ ಕಥೆ ಹೇಳ್ತಾರೆ, ಬಹಳ ಸಂಕ್ಷಿಪ್ತ. ನಲದಮಯಂತಿಯರ ಕಥೆ ಅದನ್ನೆಲ್ಲ ಹೇಳ್ತಾ, ನಿಮ್ಮ ಕಥೆ ಎಲ್ಲ ಗೊತ್ತು. ನಲಮಹಾರಾಜ ಜೂಜಿನಲ್ಲಿ ಎಲ್ಲವನ್ನು ಕಳೆದುಕೊಂಡು ದಮಯಂತಿ ಒಟ್ಟಿಗೆ ಹೊರಡ್ತಾನೆ ಕಾಡಿಗೆ. ಕಾಡಿಗೆ ಹೋದಾಗ ಕಾಡಿನಲ್ಲಿ ರಾತ್ರಿ ಮಲಗಿರುವಾಗ ದಮಯಂತಿಯನ್ನು ಬಿಟ್ಟು ತಾನು ಒಬ್ಬನೇ ಹೊರಟು ಬಿಡ್ತಾನೆ ಅಂತ ಕಥೆ ಕೇಳುತ್ತೇವೆ. ಆ ಸಮಯದಲ್ಲಿ ದಮಯಂತಿಯನ್ನು ಕಾಡಿಗೆ ಬಿಟ್ಟು ತಾನು ಎಲ್ಲಿ ಬಂದ ಅಂತಂದರೆ ಇಲ್ಲಿ ಹೇಳ್ತಾರೆ, ಈ ಒಂದು ಪಟ್ಟಣಕ್ಕೆ ಬಂದನಂತೆ, ಚಮತ್ಕಾರಪುರದ ಸಮೀಪಕ್ಕೆ ಬಂದು ಅಲ್ಲಿ ದೇವಿಯನ್ನು ತಾನು ಸ್ಥಾಪನೆ ಮಾಡಿ ಆ ದುರ್ಗಾದೇವಿಯ ಅನುಗ್ರಹದಿಂದ ತಾನು ಮತ್ತೆ ದಮಯಂತಿಯನ್ನು ಪಡೆದುಕೊಂಡ ಅಂತ ಇಲ್ಲಿ ಆ ಚರಿತ್ರೆಯನ್ನು ಹೇಳ್ತಾರೆ. ಹಾಗಾಗಿ ಅಲ್ಲಿ ಒಂದು ನಲತೀರ್ಥವನ್ನು ಹೇಳಿದರು, ನಲೇಶ್ವರ ಮಹಾತ್ಮ್ಯ ಅಂತ ನಲತೀರ್ಥವನ್ನು ಉಲ್ಲೇಖ ಮಾಡ್ತಾರೆ. ಮತ್ತೊಂದು ಭೀಷ್ಮಾಚಾರ್ಯರ ಕಥೆ, ಭೀಷ್ಮರು, ಅಂಬಿಕಾ, ಅಂಬಾಲಿಕಾ ಕಥೆ ನಮಗೆ ಬಹಳ ಪ್ರಸಿದ್ಧವಾದದ್ದು. ಈ ಅಂಬೆ ಏನಿದ್ದಾಳೆ, ತಾನು ಶಪಥ ಮಾಡಿದ್ಲು, ನಾನು ಮುಂದಿನ ಜನ್ಮದಲ್ಲಿ ಬಂದು ನಿಮ್ಮನ್ನು ಕೊಲ್ಲುತ್ತೇನೆ ಅಂತ ಹೇಳಿ. ಆ ಸಮಯದಲ್ಲಿ ಅಂಬೆ ತಾನು ದೇಹತ್ಯಾಗ ಮಾಡಿದ್ಲು. ಕಥೆಯೆಲ್ಲ ಗೊತ್ತಿದೆ, ನಾನು ಕಥೆ ವಿಸ್ತಾರ ಮಾಡುವುದಿಲ್ಲ. ಅಂಬೆ ತಾನು ದೇಹತ್ಯಾಗ ಮಾಡಿದ ನಂತರದಲ್ಲಿ ಭೀಷ್ಮಾಚಾರ್ಯರಿಗೆ ಬಹಳ ಕಸಿಬಿಸಿ ಆಯ್ತಂತೆ. ಯಾಕೆಂದರೆ ನನ್ನ ನೆಪದಿಂದ ಒಬ್ಬ ಹೆಣ್ಮಗಳು ದೇಹತ್ಯಾಗ ಮಾಡಿದ್ಲಲ್ಲ, ನನಗೆ ಸ್ತ್ರೀ ಹತ್ಯಾ ಪಾಪ ಬಂತು ಅಂತ ಭಾವಿಸಿ ಅವರು ಸಹಿತ ಈ ಹಾಟಕೇಶ್ವರ ದೇವಸ್ಥಾನದ ಬಳಿಯಲ್ಲಿ ಬಂದು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಆ ಪಾಪದಿಂದ ಮುಕ್ತರಾದರು ಅಂತ ಕಥೆಯನ್ನು ಹೇಳ್ತಾರೆ. ಹಾಗೆ ಶಿವಗಂಗಾ ಮಹಾತ್ಮ್ಯ ಅಂತ ಒಬ್ಬ ಪೌಂಡ್ರಕ ಅಂತ ಒಬ್ಬ ವ್ಯಕ್ತಿ ಕುಷ್ಠರೋಗಗ್ರಸ್ತನಾಗಿರತಕ್ಕಂಥವನು ತಾನು ಆ ತೀರ್ಥದ ಮಹತ್ವದಿಂದ ಆ ರೋಗದಿಂದ ಮುಕ್ತನಾದ ಅಂತ ಆ ಕಥೆಯನ್ನು ಹೇಳ್ತಾರೆ. ಇದೆಲ್ಲ ಅನೇಕ ಚರಿತ್ರೆಗಳು ಬರ್ತಾವೆ. ಎಲ್ಲ ಹೇಳ್ತಾ ಮುಂದೆ ದಶರಥನ ಕಥೆ ಹೇಳ್ತಾರೆ. ದಶರಥ ರಾಜ್ಯವಾಳಬೇಕಾದರೆ ಒಂದು ಸಂದರ್ಭದಲ್ಲಿ ದೈವಜ್ಞರು, ಜ್ಯೋತಿಷ್ಯರು ತಾವು ಆ ರಾಜ್ಯದ ಬಗ್ಗೆ ಅವರು ಗ್ರಹಗಳ ಗತಿಯನ್ನೆಲ್ಲ ವಿಚಾರ ಮಾಡಿ ದಶರಥನಿಗೆ ಹೇಳಿದರಂತೆ, ಮುಂದೆ ಶನಿ ಪ್ರವೇಶ ಮಾಡಲಿಕ್ಕಿದೆ, ಇದರಿಂದ ನಿನ್ನ ರಾಜ್ಯದಲ್ಲಿ ತುಂಬ ತೊಂದರೆ ಆಗತ್ತೆ, ಅನಾವೃಷ್ಟಿ ಆಗುವುದು, ಮರಣಾದಿಗಳಾಗುವುದು, ಘೋರವಾದ ಉತ್ಪಾತಗಳು ನಡೆಯುವಂಥದ್ದು, ಇದೆಲ್ಲ ನಿನಗೆ ಮುಂದೆ ತೊಂದರೆ ಬರಲಿಕ್ಕಿದೆ ಅಂತ ಜ್ಯೋತಿಷ್ಯರು ದಶರಥನಿಗೆ ಸೂಚನೆ ಮಾಡಿದರಂತೆ. ಆ ಸಮಯದಲ್ಲಿ ದಶರಥ ಮಹಾರಾಜ ತಾನು ಶನಿಯನ್ನು ಕುರಿತು ಪ್ರಾರ್ಥನೆ ಮಾಡಿ ಶನಿಯನ್ನು ಒಲಿಸಿಕೊಂಡು ತನ್ನ ರಾಜ್ಯಕ್ಕೆ ಯಾವ ತೊಂದರೆ ಆಗದಂತೆ ಮಾಡಿದ ಅಂತ ಕಥೆಯನ್ನು ತಿಳಿಸ್ತಾರೆ. ಆ ಸಮಯದಲ್ಲಿ ಶನಿದೇವರು ಕೇಳಿದರಂತೆ, ಏನಾದರೂ ವರ ಬೇಕಾದರೂ ಕೇಳು, ಕೊಡ್ತೇನೆ. ದಶರಥ ಹೇಳಿದ, ತವಯೋ ವಾಸರೇ ಪ್ರಾಪ್ತೆ ತೈಲಾಭ್ಯಂಜನ್ ಕರೋತಿ ವೈ. ನಿನ್ನ ವಾರದಲ್ಲಿ ಅಂದರೆ ಶನಿವಾರದಲ್ಲಿ ಯಾರು ತೈಲಾಭ್ಯಂಗವನ್ನು ಮಾಡಿಕೊಳ್ತಾರೆ ಅವರಿಗೆ ಒಂದು ವಾರದ ತನಕ ಅಂದರೆ ಪುನಃ ಮುಂದಿನ ಶನಿವಾರದ ತನಕ ನಿನ್ನ ಪೀಡೆ ಅವರಿಗೆ ಆಗಬಾರದು ಅಂತ ಹೇಳಿದರಂತೆ.